ನಮಸ್ಕಾರ ಗೆಳತಿಯರೇ. ಈಗ ಅಧಿಕ ಮಾಸದಲ್ಲಿ ಹಾಕುವಂಥ ಗೋಪದ್ಮ ರಂಗೋಲಿ ಬಗ್ಗೆ ಹೇಳುತ್ತಿದ್ದೇನೆ. ಗೋಪದ್ಮ ರಂಗೋಲಿ ಎನ್ನುವುದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಮಂಗಳಕರವಾದ ರಂಗೋಲಿಯಾಗಿದೆ. ಇದನ್ನು ಮುಖ್ಯವಾಗಿ ಚಾತುರ್ಮಾಸ, ಅಧಿಕ ಮಾಸ ಮತ್ತು ಗೋಪದ್ಮ ವೃತ್ತದಲ್ಲಿ ಸಮಯದಲ್ಲಿ ದೇವರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ಹಾಕಲಾಗುತ್ತದೆ. ಗೋಪದ್ಮ ಹಸು ಮತ್ತು ಪದ್ಮ ಎಂದರೆ ಕಮಲದ ಹೂ ಎಂದರ್ಥ. ಗೋಪದ್ಮ ಹಾಕುವ ರಂಗೋಲಿ ವಿಧಾನ. ಗೋಪದ್ಮ ರಂಗೋಲಿ ಅಂಗಳದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಹಾಕಬಹುದು. ಈ ರಂಗೋಲಿಯನ್ನು ಬಿಡಿಸುವಾಗ ಕೇವಲ ಪದ್ಮಗಳನ್ನಷ್ಟೇ ಅಲ್ಲದೆ ಕೆಳಗಿನ ಪವಿತ್ರ ಚಿಹ್ನೆಗಳನ್ನು ಕಡ್ಡಾಯವಾಗಿ ಹೇಳಲಾಗಿದೆ. ಪದ್ಮಗಳು ಸಾಮಾನ್ಯವಾಗಿ 33 ಇರಬೇಕು. ಈ ಥರ ಆಕಳ ತೆಗಿಬೇಕು, ಆಕಳ ತೆಗೆದು 33 ಪದ್ಮಗಳನ್ನು ಹಾಕಬೇಕು. ಅದರಲ್ಲಿ ಸೂರ್ಯ ಮತ್ತು ಚಂದ್ರರು ರಂಗೋಲಿಯನ್ನು ಮೇಲ್ಭಾಗದಲ್ಲಿ ಬಿಡಿಸಬೇಕು. ಚಕ್ರ ಮತ್ತು ಚಾಮರ ಭಗವಾನ್ ವಿಷ್ಣು ಸಂಕೇತವಾಗಿ ಚಕ್ರ, ಚಾಮರರ ವೈಭವ ಸಂಕೇತವಾಗಿ ಚಾಮರವನ್ನು ಬಿಡಿಸಬೇಕು. ಹಸುವಿನ ಪಾದ, ಗೋಮಾತೆಯ ಪಾದವನ್ನು ಗುರುತುಗಳನ್ನು ರಂಗೋಲಿಯ ಮಧ್ಯದಲ್ಲಿ ಅಥವಾ ಸುತ್ತಲೂ ಬಿಡಿಸಬಹುದು. ಗೋಪದ್ಮ ರಂಗೋಲಿ ವಿವಿಧ ಚುಕ್ಕೆಗಳ ಮೂಲಕ ಸರಳವಾಗಿ ಬಿಡಿಸಬಹುದು ಅಥವಾ ಕಾಮನ್ ಆಗಿ ನೀವು ಈ ಥರ ಆಕಳ ತೆಗೆದು ಅದರಲ್ಲಿ 33 ಪದ್ಮಗಳನ್ನು ಹಾಕಬೇಕು. ಗೋಪದ್ಮ ರಂಗೋಲಿಯ ಮಹತ್ವ. ಲಕ್ಷ್ಮೀ ಕೃಪೆ. ಈ ರಂಗೋಲಿಯನ್ನು ಶ್ರದ್ಧೆಯಿಂದ ಹಾಕುವುದರಿಂದ ಮನೆಯಲ್ಲಿ ಸಂಪತ್ತು, ಸೌಭಾಗ್ಯ, ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. ಅಧಿಕ ಮಾಸದ ಪುಣ್ಯ. ಅಧಿಕ ಮಾಸದ 33 ದಿನಗಳ ಕಾಲ ನಿತ್ಯವೂ 33 ಪದ್ಮಗಳ ರಂಗೋಲಿಯನ್ನು ಹಾಕಿ ಪೂಜಿಸುವುದರಿಂದ 5 ವರ್ಷಗಳ ಕಾಲ ಗೋಪದ್ಮ ವ್ರತ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗಿದೆ. ದೋಷ ನಿವಾರಣೆ. ಮನೆಯ ಮುಂಭಾಗ ಅಥವಾ ದೇವರ ಕೋಣೆಯಲ್ಲಿ ಇದನ್ನು ಬಿಡಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ರಂಗೋಲಿಯನ್ನು ಬಿಡಿಸಿದ ನಂತರ ಅದಕ್ಕೆ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಅಲಂಕರಿಸಿ ರಂಗೋಲಿ ಮಧ್ಯದಲ್ಲಿ ಅಥವಾ ಸೈಡ್ ದೀಪ ಹಚ್ಚಿ ಯಾವುದಾದ್ರೂ ಒಂದು ಸಕ್ಕರೆ ಅಥವಾ ಹಾಲು ಎಡೆ ಮಾಡಬೇಕು. ತುಪ್ಪದ ದೀಪ ಅಥವಾ ದೀಪದ ಹಚ್ಚಿದರೆ ತುಂಬ ಶ್ರೇಷ್ಠವಾದದ್ದು. ಚತುರ್ಮಾಸ ಅವಧಿಯಲ್ಲಿ ಅಥವಾ ನಿತ್ಯವೂ ಹಾಕಬಹುದು. ಅಧಿಕ ಮಾಸದಲ್ಲಿ 1 ತಿಂಗಳು ಹಾಕಿದರೆ 4 ತಿಂಗಳು ಹಾಕಿದಷ್ಟೇ ಫಲ ಬರುತ್ತದೆ. ಅರ್ಘ್ಯ ಮಂತ್ರ. ಅರ್ಘ್ಯ ಬಿಡಬೇಕು. ಆಮೇಲೆ ಅರ್ಘ್ಯ ಮಂತ್ರ. ಅಷ್ಟದ್ರವ್ಯ ಸಮಾಯುಕ್ತಂ ಸ್ವರ್ಣ ಪಾತ್ರಸ್ಥಿತ ಜಲಂ ಅರ್ಘ್ಯ ಗ್ರಹಣ ದೇವೇಶ ಭಕ್ತಾನಾಂ ಅಭಯಪ್ರದ ಅಂತೇಳಿ ಕೈಯಲ್ಲಿ ನೀರು ಹಾಕ್ಕೊಂಡು ಅರ್ಘ್ಯ ಬಿಡಬೇಕು. ಗೋ ಅಂತರ್ಗತ ಸಕಲ ದೇವಾತ ಅಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣಂ ಅಂತರ್ಗತಿ ಶ್ರೀ ಗೋಪಾಲಕೃಷ್ಣಂ ಯಾ ನಮಃ ಅಂತ ಇದು ಅರ್ಘ್ಯದ ಸಾರಾಂಶ. ನಂತರ ಪ್ರತ್ಯೇಕವೆಲ್ಲರೂ ಅರ್ಘ್ಯವನ್ನು ಅರ್ಪಿಸಿದ ನಂತರ ಗೋಪದ್ಮ ವೃತ್ತಕಥವನ್ನು ಓದಿ ಸರ್ವ ಸಮರ್ಪಣ ಸಂಕೇತವಾಗಿ ಪೇಳದಲ್ಲಿ ಅಕ್ಷತೆ ನೀರನ್ನು ಅರ್ಪಿಸಿ. 1 ಅಥವಾ 2 ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ 7 ದಿನ ತಪ್ಪಿದರೆ ಮತ್ತೆ ಅದನ್ನು 7 ದಿನ ಲೆಕ್ಕ ಹಾಕಿ ನೀವು ಪೂಜೆ ಮಾಡಬೇಕು. ಮೊದಲನೇ ವರ್ಷದ ಪೂಜೆ. ಆ ದಿನ ಸಮಾರೋಪದ ಸಂಕೇತವಾಗಿ ಪಾಯಸ ದಾನವನ್ನು ಅರ್ಪಿಸಬೇಕು. ಫಸ್ಟ್ ವರ್ಷ ಪೂಜೆ ಮಾಡಿದಾಗ ಪಾಯಸ ದಾನವನ್ನು ಮಾಡಬೇಕು. ಕಂಚಿನ ಲೋಟದಲ್ಲಿ ಪಾಯಸ ಅಥವಾ 33 ನಾಣ್ಯಗಳು, ದಕ್ಷಿಣೆ, ತುಳಸಿ ದಳ, ಗೋಪಿ ಚಂದನ ಮತ್ತು ಜನಿವಾರದೊಂದಿಗೆ ಮೊದಲ ವರ್ಷ ಭಗವಂತನಿಗೆ ಅಥವಾ ಬ್ರಾಹ್ಮಣರಿಗೆ ಅರ್ಪಿಸಿ ಬ್ರಾಹ್ಮಣನಿಗೆ ಕೊಡಬೇಕು. 2ನೇ ವರ್ಷ ಉತ್ಥಾನ ದ್ವಾದಶಿ ದಿನದಂದು 36 ದಿರಸದ ತುಪ್ಪದಲ್ಲಿ ಬೇಯಿಸಲಾಗುತ್ತದೆ, ದಾನ ಮಾಡಲಾಗುತ್ತದೆ. ಇಲ್ಲಿ ಹಿತ್ತಾಳೆಯ ತಟ್ಟೆಯೊಂದಿಗೆ 33 ನಾಣ್ಯಗಳೊಂದಿಗೆ ದಕ್ಷಿಣೆ, ತುಳಸಿ ದಳವನ್ನು ಅರ್ಪಿಸಿ ಮೊದಲು ಭಗವಂತನಿಗೆ ಅರ್ಪಿಸಿ ಆಮೇಲೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು. 3ನೇ ವರ್ಷ ಎಲೆ ಅಪ್ಪಂ ದಾನ ಕೊಡಬೇಕು. 4ನೇ ವರ್ಷ 4 ಬಗೆಯ ಲಡ್ಡುಗಳು, ಒಟ್ಟು 33 ಇರಬೇಕವು. 33 ಮಾಡಿ ಅದನ್ನು ದೇವರಿಗೆ ಅರ್ಪಿಸಿ ಆಮೇಲೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು. 5ನೇ ವರ್ಷ 33 ಹೋಳಿಗೆ ಅಥವಾ ಹಿತ್ತಾಳೆ ತಟ್ಟೆಯೊಂದಿಗೆ 33 ನಾಳೆಗಳು ಹೊಂದಿರುವ ಬಯಲಿನಲ್ಲಿ ಗೋಪದ್ಮ ವೃತ್ತವು 5 ವರ್ಷಗಳವರೆಗೆ ಮಾತ್ರ ಮತ್ತು 5ನೇ ವರ್ಷ ಪೂರ್ಣಗೊಳ್ಳುತ್ತದೆ. 5ನೇ ವರ್ಷ ಮತ್ತು ಆಮೇಲೆ ದಾನ ಕೊಡಬಹುದು. 5ನೇ ವರ್ಷ 33 ಹೋಳಿಗೆ ಮಾಡಿ ದಾನ ಕೊಡಬೇಕು ಬ್ರಾಹ್ಮಣರಿಗೆ. ಮೊದಲು ದೇವರಿಗೆ ಸಮರ್ಪಿಸಿ ಆಮೇಲೆ ದಾನ ಕೊಡಬೇಕು. ಇದು ಮೊದಲನೇ ವರ್ಷ ಪಾಯಸ, 2ನೇ ಅದಿರಸ ಅಂತೇಳಿ, 3ನೇ ವರ್ಷ ಎಲೆ ಪಪ್ಪು ಅಂತೇಳಿ, 4ನೇ ವರ್ಷ ಲಡ್ಡು, 5ನೇ ವರ್ಷ ಹೋಳಿಗೆ ದಾನ ಕೊಡಬೇಕು. ಗೋಪದ್ಮ ವೃತ್ತವು ಒಂದು ಸುಂದರ ನರ್ತಕಿ ರಂಭಾ ಇಂದ್ರನ ಮೊಗಸೆಯಲ್ಲಿ ನೃತ್ಯ ಮಾಡುತ್ತಿದ್ದಳು. ಸಂಗೀತ ಮತ್ತು ನೃತ್ಯ ಎಲ್ಲವೂ ಪರಿಪೂರ್ಣ ಮತ್ತು ಅದ್ಭುತವಾಗಿತ್ತು. ಇದ್ದಕ್ಕಿದ್ದಂತೆ ಡ್ರಮ್ ಸಿಡಿಯಿತು ಮತ್ತು ಲಯ ತಪ್ಪಿತು. ಇಂದ್ರನು ಸಾವಿನ ದೇವರಾದ ಯಮನನ್ನು ಎಂದಿಗೂ ಪ್ರತಿಜ್ಞೆ ಮಾಡದ ಜೀವಿಯ ಚರ್ಮವನ್ನು ಬಳಸಿ ಡ್ರಮ್ ಅನ್ನು ಪುನರಾವರ್ತಿಸಬೇಕೆಂದು ಹೇಳಿಕೊಂಡನು. ಆದ್ದರಿಂದ ಯಮ ಮತ್ತು ಅವನ ಜನರು ಪೂಜೆಯ ತಪ್ಪು ಬದಿಯಲ್ಲಿ ಜನರನ್ನು ಹುಡುಕುತ್ತಿದ್ದರು. ಅವನ ಜನರು ಹಿಂತಿರುಗಿ ಬಂದು ಅವನಿಗೆ ಹೇಳಿದರು, ಗಂಗಾ ರಂಗೋಲಿ, ಗೌರಿ ರಂಗೋಲಿ, ಸಾವಿತ್ರಿ, ಮನುಷ್ಯ, ದ್ರೌಪದಿ, ಅರುಂಧತ ಮತ್ತು ಸರಸ್ವತಿ ಕೂಡ ಇದ್ದಾರೆ. ಆದರೆ ಕೃಷ್ಣನ ಸಹೋದರಿ ಸುಭದ್ರೆಯ ಸ್ಥಳದಲ್ಲಿ ರಂಗೋಲಿ ಇಲ್ಲ.
ಇವನು ಸುಭದ್ರೆಯನ್ನು ಮರಳಿ ಕರೆತಂದು ಅವಳ ಚರ್ಮವನ್ನು ಕತ್ತರಿಸಿ ಡ್ರಮ್ಗೆ ಜೋಡಿಸಿ ಆದೇಶಿಸಿದನು. ಬೆಳಗ್ಗೆ ಎದ್ದ ನಂತರ ಕೃಷ್ಣ ಸುಭದ್ರೆಯ ಮನೆಗೆ ಹೋಗಿ ಅವಳ ಮನೆಯ ಮುಂದೆ ರಂಗೋಲಿ ಬಿಡಿಸಿದನು. ವ್ರತವನ್ನು ಏಕೆ ಆಚರಿಸಿಲ್ಲ ಎಂದು ಕೇಳಿದನು. ನನಗೆ ಇಂದ್ರ ಮತ್ತು ಚಂದ್ರನಂಥ ಸಹೋದರು, ಅರ್ಜುನನಂತೆ ಗಂಡ, ವಾಸುದೇವ ಮತ್ತು ದೇವಕಿಯಂಥ ಪೋಷಕರು, ನೀನು ಕೃಷ್ಣ ನಾನು ಯಾಕೆ ಮಾಡಬೇಕು ಎಂದು ಸುಭದ್ರೆ ಅಂದಳು. ಅವಳು ಸುಭದ್ರೆಯನ್ನು ಉತ್ತರಿಸಿದ ಹೊರತಾಗಿಯೂ ಅವಳು ಹದ್ದು ವಿಷ್ಣುವಿನ ಪಾದಗಳ ಶಂಖ ಚಕ್ರ ಗದೆಯ ಕಮಲ ಸಾತ್ವಿಕ ಬೃಂದಾವನ ಕೊಳಲು ವೀಣೆ ಡ್ರಮ್ ಮತ್ತು ಹಸಿರು 33 ಕೋಟಿ ದೇವರುಗಳ ಸಂಖ್ಯಾತ್ಮಕ ಕಮಲದ ಚಿಹ್ನೆಗಳು ರಾಮನ ತೊಟ್ಟಿಲು ಸೀತೆಯ ಸೀರೆ ತುಳಸಿ ಎಲೆ ಆನೆ ಮತ್ತು ಕಾವಲುಗಾರ ಹೊಂದಿರುವ ರಂಗೋಲಿಯನ್ನು ಬೇಡಬೇಕೆಂದು ಕೃಷ್ಣ ಅವಳಿಗೆ ಹೇಳಿದನು. ಇದನ್ನು ಪವಿತ್ರ ದಿನಗಳು ಮತ್ತು ಕೊಳಗಳಿರುವ ಗೋಶಾಲೆಯಲ್ಲಿ ದೇವರ ಚಿತ್ರಗಳನ್ನು ಮತ್ತು ತುಳಸಿ ಬೃಂದಾವನದ ಮುಂದೆ ಬಿಡಿಸಬೇಕು. ನಂತರ ಅವಳು ಬೆಟ್ಟದಿಂದ ಗಟ್ಟಿಯಾಗಿ ಬಂಡೆಯನ್ನು ತೆಗೆದುಕೊಂಡು ಅದನ್ನು ಮುತ್ತುಗಳು ಮತ್ತು ಹವಳದೊಂದಿಗೆ ಬೆರೆಸಿ ಪುಡಿ ಮಾಡಿ ರಂಗೋಲಿಯನ್ನು ಎಳೆದಳು. ಅರಿಶಿನ ಕುಂಕುಮ ಮತ್ತು ಇತರ ಕಾಣಿಕೆಗಳನ್ನು ಸಹ ಅರ್ಪಿಸಿದಳು. 5 ವರ್ಷಗಳ ಬರೆಯಬೇಕು ರಂಗೋಲಿಯನ್ನು ಕೇವಲ 1 ವರ್ಷದಿಂದ ಎಳೆದಳು. ಸುಭದ್ರೆ ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಂಡಳು. ಇದರ ಡಿಸಿಷನ್